ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ, ಪ್ರಥಮ ಪೂಜೆ ಇದು ನಿಮಗೆ ಸಮರ್ಪಣೆ. ನಿಮಗಿಂತ ಮಿಗಿಲಾದ ದೈವವ ಕಾಣಿ, ನಿಮಗಿಂತ ಮಿಗಿಲಾದ ದೈವವ ಕಾಣಿ. ಮನ ತುಂಬಿ ನಾನಿಮ್ಮ ಸ್ಮರಿಸುವೆನಯ್ಯ, ಮನ ತುಂಬಿ ನಾನಿಮ್ಮ ಸ್ಮರಿಸುವೆನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ, ಹೃದಯ ಮಂದಿರಕ್ಕೆ ಬರಲಾರೆಯ. ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ, ನಮ್ಮನು ಕಾಯೋ ವಿನಾಯಕ, ನಮ್ಮನು ಕಾಯೋ ವಿನಾಯಕ. ಚೈತ್ರರವರಿಗೆ ಅಧಿದೇವತೆಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಭೈರವಿಕ್ಯ ಪದ್ಮಭೂಷಣ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ಶಿರಸ ನಮಿಸುತ್ತಾ, ಶ್ರೀ ಆದಿಚುಂಚನಗಿರಿ ಪೀಠದ 72ನೇ ಪೀಠಾಧ್ಯಕ್ಷರು ಪರಮಪೂಜ್ಯರೂ ಆಗಿರುವಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಅತ್ಯಂತ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಬದುಕನ್ನು ನೀಡಿ ಆಶೀರ್ವದಿಸ್ತಾ ಇರತಕ್ಕಂಥ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಪೂಜ್ಯರೂ ಆಗಿರುವಂಥ ಶ್ರೀ 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 ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಇರುವಂಥ ನಮ್ಮ ಹಿರಿಯರು, ಸ್ನೇಹಿತರು, ವಿಶ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ರಾಜೇಂದ್ರ ಅವರೇ, ಹಾಗೂ ಹಿರಿಯ ಪ್ರಾಧ್ಯಾಪಕರಾದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ BS ರಾಮಕೃಷ್ಣೇಗೌಡರೇ, ನನ್ನೆಲ್ಲ ವೃತ್ತಿ ಬಾಂಧವರೇ, ಪ್ರಥಮ BCom ಮತ್ತು BBA ವಿದ್ಯಾರ್ಥಿನಿಯರೇ ಹಾಗೂ ಪೋಷಕ ಬಂಧುಗಳೇ, ಪ್ರಾಯಶಃ ನಮ್ಮೆಲ್ಲರಿಗೂ ತಿಳಿದಿದೆ, ಕೋವಿಡ್-19 ಮಹಾಪಿಡುಗು ಇಡೀ ವಿಶ್ವವನ್ನೇ ಕತ್ತರಿಸಿ ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕಲ್ಲನ್ನು ಹಾಕಿದೆ. ಈ ನಡುವೆ ಸ್ವಲ್ಪ ಅದರಲ್ಲಿ ಚೇತರಿಕೆಯನ್ನು ಕಂಡ ಕಾರಣದಿಂದಾಗಿ ಘನ ಸರ್ಕಾರ ತರಗತಿಗಳನ್ನು ಆರಂಭಿಸಬೇಕು ಅಂತೇಳಿ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಪ್ರಥಮ ಪದವಿ ವಿದ್ಯಾರ್ಥಿಗಳ ಪ್ರವೇಶಾತಿ ಪಡೆದು ನಮ್ಮ ಕಾಲೇಜನ್ನು ಪರಿಚಯಿಸ್ತಕ್ಕಂಥ, ನಮ್ಮ ಪ್ರಾಧ್ಯಾಪಕರನ್ನು ಪರಿಚಯಿಸ್ತಕ್ಕಂಥ, ನಮ್ಮ ಸಂಸ್ಥೆಯನ್ನು ಪರಿಚಯಿಸ್ತಕ್ಕಂಥ ಪೂಜ್ಯರ ಆಶೀರ್ವಾದಗಳನ್ನು ಕೊಡಿಸ್ಬೇಕಾದಂಥ ಈ ಒಂದು ಕಾರ್ಯಕ್ರಮ ತುಂಬ ತಡವಾಗಿ ಆಗಿದೆ. ಆದಾಗ್ಯೂ ಸಹ ನಾವು ಈ ಕಾರ್ಯಕ್ರಮ ರದ್ದು ಮಾಡೋವಾಗಿಲ್ಲ ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಬಂದು ಆಶೀರ್ವದಿಸಲಿ ತುಂಬ ಹೃದಯದಿಂದ ಒಪ್ಪಿಕೊಂಡಿದ್ದಾರೆ. ಪೂಜ್ಯ ಶ್ರೀಗಳು ಈಗಾಗಲೇ ನಿಮಗೆ ನಾನು ಹೇಳಿದೆ, ನನ್ನಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಶ್ರೀಮಠದಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದವರು ಪೂಜ್ಯರ ಮಾರ್ಗದರ್ಶನದಲ್ಲಿ, ಪೂಜ್ಯರ ಆಶೀರ್ವಾದದಿಂದ, ಪೂಜ್ಯರ ಒಂದು ನೇರ ಆಡಳಿತದಲ್ಲಿ, ಪೂಜ್ಯರ ಪೂರ್ಣ ಪ್ರಮಾಣದವರ ಶಿಸ್ತು, ಸಂಯಮ ಇವುಗಳಿಂದಾಗಿ ಎಷ್ಟೋ ಜನ ತಮ್ಮ ಬದುಕನ್ನು ನಾವು ರೂಪಿಸ್ಕೊಂಡಿದ್ದೀವಿ, ಶಿಸ್ತನ್ನು ಅಳವಡಿಸ್ಕೊಂಡಿದ್ದೀವಿ. ಈಗಾಗಲೇ ನಿಮಗೆ ಎಲ್ರಿಗೂ ಪ್ರಾಯಶಃ ಎಲ್ರಿಗೂ ಸಹ ತಿಳಿದಿದೆ, ಪರಮಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಜೊತೆಯಾಗಿ ಶ್ರೀಮಠವನ್ನು ಬೆಳೆಸಿರ್ತಕ್ಕಂಥ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತೆ. 1974ರಲ್ಲಿ
ಪೂಜ್ಯರು ಪೀಠಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಸಾಥ್ ನೀಡಿ ಸಂಸ್ಥೆಯನ್ನು ಅಮೋಘವಾದ ರೀತಿಯಲ್ಲಿ ಬೆಳೆಸಿರ್ತಕ್ಕಂಥ ಕೀರ್ತಿ. ಆರ್ಥಿಕವಾಗಿ ಶ್ರೀಮಠದ ಹಣಕಾಸಿನ ವಿಷಯದಲ್ಲಿ, ಶೈಕ್ಷಣಿಕ ವಿಷಯದಲ್ಲಿ, ತಮ್ಮ ಬಿಗಿ ಬಂದೋಬಸ್ತಿನಲ್ಲಿ ಎಲ್ರಿಗೂ ಸಹ ಒಂದು ಶಿಸ್ತನ್ನು ರೂಪಿಸ್ತಕ್ಕಂಥ ಒಂದು ಕೈಂಕರ್ಯವನ್ನು ಪೂಜ್ಯರು ಮಾಡಿ ಕಾಯಕ ಯೋಗಿಗಳು ತಮ್ಮ ಶಿಸ್ತನ್ನು ಪರಿಪೂರ್ಣವಾಗಿ ತಮ್ಮದಾಗಿರಿಸಿಕೊಂಡಿರ್ತಕ್ಕಂಥವ್ರು. ಶುದ್ಧ ಹಸ್ತ, ಮಿತವ್ಯಯ, ಶುಚಿತ್ವ ಇವೆಲ್ಲವೂ ಸಹ ನಮಗೆ ಅವರಿಂದ ವರ್ಗಾವಣೆ ಆಗಿದೆ. ಪೂಜ್ಯ ಶ್ರೀಗಳು ಪೀಠಕ್ಕೆ ಬಂದಾಗ ಆ ಸನ್ನಿವೇಶದಲ್ಲಿ ನಮ್ಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮ ಸ್ವಾಮೀಜಿಯವರು ತಮ್ಮ ಒಂದು ಆದಿಚುಂಚನಗಿರಿ ಸಂಚಿಕೆಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ಅದನ್ನು ಪ್ರಾಯಶಃ ಅದನ್ನು ಎಷ್ಟು ಜನ ಓದಿದ್ರಲ್ಲೋ ಗೊತ್ತಿಲ್ಲ. ಶ್ರೀಮಠಕ್ಕೆ ಮಹಾಸ್ವಾಮಿಗಳು ಪೀಠಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಮೊದಲ ಒಂದು ಪ್ರವಾಸವನ್ನು ಹಿರಿಸಾವೆಯಲ್ಲಿ ಕೈಗೊಳ್ತಾರೆ. ಹಿರಿಸಾವೆ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ಹಿರಿಸಾವೆಯಲ್ಲಿ ಅವರು ಒಂದು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ವಿಪರೀತ ಮಳೆ ಬರುತ್ತೆ, ಮಳೆಯಲ್ಲಿ ನೆನೀತಾರೆ. ನೆಂದು ಭಕ್ತರ ಮನೆಯಲ್ಲಿ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಂದು ಪುನಃ ಸಭೆ ಸೇರ್ತಾರೆ. ಕೊನೆಗೆ ಅವತ್ತು ಕಾಣಿಕೆಯಾಗಿ ದೊರೆತ ಹಣ 460 ರೂಪಾಯಿಗಳು ಅಂತೇಳಿ ಪೂಜ್ಯರು ತಿಳಿಸಿದರು. ಅದು ಸೀಡ್ ಮನಿ ಆಯಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ. ಅಂದಿನಿಂದ ಅದನ್ನು ಕಾಪಾಡಿಕೊಂಡು ಜೋಪಾನ ಮಾಡಿಕೊಂಡು ಶ್ರೀಮಠವನ್ನು ಬೆಳೆಸಿ ಇವತ್ತು ಈ ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಕಾರಣೀಭೂತರಾದರು ನಮ್ಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು. ಪುರುಷೋತ್ತಮಾನಂದ ಸ್ವಾಮೀಜಿಯವರು ಹಿರಿಯ ಯತಿಗಳು ಆಗಿದ್ದು ಪೀಠಾಧ್ಯಕ್ಷರು ಅವರ ಬಗ್ಗೆ ವಿಶೇಷವಾದ ಪ್ರೀತಿ ಕಾಳಜಿಯನ್ನು ಹೊಂದಿದ್ದಾರೆ. ಇವತ್ತು ಮಂಡ್ಯದ ಕೊಮ್ಮೇರಳ್ಳಿ ಒಂದು ಸಂಸ್ಥೆಯಲ್ಲಿ ಸಂಪೂರ್ಣವಾದ ಜವಾಬ್ದಾರಿ ನಿರ್ವಹಿಸಿಕೊಂಡು ಇವರ ವ್ಯಾಪ್ತಿಯಲ್ಲಿ ನಮ್ಮ ಕಾಲೇಜು, ಬಿ.ಜಿ. ನಗರದ ಭಕ್ತನಾಥ ಪ್ರೌಢಶಾಲೆ ಮತ್ತು ಕಿರಿಯ ಕಾಲೇಜು ಇವೆಲ್ಲವೂ ಸಹ ಅವರ ವ್ಯಾಪ್ತಿಗೆ ಬರ್ತದೆ. ಇವತ್ತು ಸಹ ಅವರು ಶಿಸ್ತಿನ ವಿಷಯದಲ್ಲಿ, ಶುಚಿತ್ವದ ವಿಷಯದಲ್ಲಿ, ಪ್ರಾಮಾಣಿಕತೆ ವಿಷಯದಲ್ಲಿ ಎಂದೂ ಸಹ ಅವರು ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಇವತ್ತು ನಮಗೆ ಅದನ್ನೇ ಬೋಧಿಸ್ತಾ ಇದ್ದಾರೆ. ಪೂಜ್ಯ ಶ್ರೀಗಳು ಭಾಳ ಪ್ರೀತಿಯಿಂದ ಒಪ್ಪಿ ನಮ್ಮ ಪ್ರಾಧ್ಯಾಪಕರ ಬಗ್ಗೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ, ನಾಗಮಂಗಲದ ಜನತೆ ಬಗ್ಗೆ ತುಂಬ ಅಭಿಮಾನ ಇರೋದ್ರಿಂದ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿದ್ದು ಆಶೀರ್ವದಿಸ್ತೀವಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮ ಸ್ವಾಮೀಜಿಯವರಿಗೆ ನಾನು ನಮ್ಮ ಕಾಲೇಜಿನ ಪರವಾಗಿ ಹೃದಯಪೂರ್ವಕವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರ ಆಶೀರ್ವಾದವನ್ನು ಕೋರ್ತೇನೆ. ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ನಮ್ಮ ವಾಣಿಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿದ್ದು ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತಾವು ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ ಪ್ರೊಫೆಸರ್ ರಾಜೇಂದ್ರ ಅವರು. ಶ್ರೀಯುತರು ಈ ಒಂದು BCom ಡಿಪಾರ್ಟ್ಮೆಂಟು ಒಂದು ಬೃಹತ್ ವಿಭಾಗ ಆಗಿದ್ದು ತುಂಬ ಶಿಸ್ತಿನಿಂದ ಕೊಂಡೊಯ್ದು ಏನು ನಮ್ಮ ವಾಣಿಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಿದ್ದಾರೆ ಅವರೆಲ್ಲರಿಗೂ ಸಹ ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿ ಅವರಲ್ಲಿ ಶಿಸ್ತನ್ನು ಮೂಡಿಸಿ ಅವರಲ್ಲಿ ಕಾರ್ಯತತ್ಪರತೆಯನ್ನು ಮೂಡಿಸಿ ಅವರು ವಿಶ್ರಾಂತಿನ ಪಡಿತಾ ಇದ್ದಾರೆ. ಈ ಪ್ರಥಮ ಸಭೆಗೆ ಅವರನ್ನು ಆಹ್ವಾನಿಸಬೇಕು ಅಂತೇಳಿ ನಾನು ಅಪೇಕ್ಷೆ ಪಟ್ಟಿದ್ದೆ. ಅದರಂತೆ ಅವರನ್ನು ಕರೆದಾಗ ಭಾಳ ಪ್ರೀತಿಯಿಂದ ಒಪ್ಪಿ ರಾಜೇಂದ್ರ ಅವರು ಬಂದಿದ್ದಾರೆ. ಈಗಾಗಲೇ ನಮ್ಮ ಸೆಕೆಂಡ್ BCom ವಿದ್ಯಾರ್ಥಿಗಳಿಗೆ ಈಗಾಗಲೇ ಆನ್ಲೈನ್ನಲ್ಲಿ ಒಂದು ವಿಶೇಷವಾದ ತರಗತಿಯನ್ನು ತೆಗೆದುಕೊಂಡಿದ್ದಾರೆ. ಶ್ರೀಯುತ ಪ್ರೊಫೆಸರ್ ರಾಜೇಂದ್ರ ಅವರಿಗೆ ನಾನು ಈ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ.
ಹಾಗೆಯೇ ಈಗಾಗಲೇ ನಮಗೆ ಗೊತ್ತಿದೆ ಹಿರಿಯ ಎಲ್ಲ ಪ್ರಾಧ್ಯಾಪಕ ನಿವೃತ್ತಿಯಾಗಿ ಕೊನೆಗೆ ಉಳ್ಕೊಂಡವರು ನಾನು ಬಿ ಎಸ್ ರಾಮಕೃಷ್ಣೇಗೌಡರು. ಅವರು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ನಮ್ಮ ಜೊತೆಗೆ ಇರ್ತಾರೆ. ಶ್ರೀಯುತ ಪ್ರೊಫೆಸರ್ ರಾಮಕೃಷ್ಣೇಗೌಡರಿಗೂ ನಾನು ಈ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಈ ಸನ್ನಿವೇಶದಲ್ಲಿ ವಿಶೇಷವಾಗಿ ಪೋಷಕ ಬಂಧುಗಳು ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಟ್ಟು ಈ ದಿನ ನಡೀತಕ್ಕಂಥ ಪೂರ್ವ ಪರಿಚಯ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ನಾವು ಮುಂದೆ ಏನೇನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಎಲ್ಲ ಪೋಷಕರನ್ನು ಕರೆದಾಗ ಪೋಷಕರು ಸಹ ಬಂದಿದ್ದೀರಿ. ಎಲ್ಲ ಪೋಷಕ ಬಂಧುಗಳಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮೆಲ್ಲ ಪ್ರಾಧ್ಯಾಪಕ ಮಿತ್ರರು ತುಂಬ ಕಾರ್ಯತತ್ಪರತೆಯಿಂದ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಆನ್ಲೈನ್ನಲ್ಲಿ ನಾವು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ತರಗತಿಯನ್ನು ಮಾಡ್ತೇವೆ. ಕಳೆದ 2 ತಿಂಗಳಿಂದ 1 ದಿನವೂ ಬಿಡದ ಹಾಗೆ ನಾವು ತರಗತಿಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ವಿದ್ಯಾರ್ಥಿಗಳ ಪಾತ್ರ ಅದರಲ್ಲಿ ಬಹಳಷ್ಟು ಇದೆ. ನಾನೀಗ ಅದನ್ನೇ ಹೇಳ್ತಾ ಇರ್ತೀನಿ ಅಲ್ಲಲ್ಲೇ. ನಾವು ಆಫ್ಲೈನ್ ಕ್ಲಾಸ್ ಇದ್ದಾಗ ತರಗತಿಗಳಿಗೆ ಹೋಗಿ ವೀಕ್ಷಣೆಯನ್ನು ಮಾಡಲ್ಲ. ಆದರೆ ಆನ್ಲೈನಲ್ಲಿ ಇರುವಾಗ ನಾನು ಲಾಗಿನ್ ಆಗಿ ಅದನ್ನು ನೋಡಿದ್ದೇನೆ. ನಮ್ಮ ಅಧ್ಯಾಪಕರ ಬೋಧನಾ ವೈಖರಿ ನನಗೆ ತುಂಬ ಹಿಡಿಸಿದೆ. ಎಲ್ಲರೂ ಸಹ ಪೋಷಕರಿಂದಲೂ ಅದೇ ಅಭಿಪ್ರಾಯಗಳು ಬಂದಿದೆ. ಸೊ ಹಾಗಾಗಿ ನಮ್ಮ ಏನು ಪ್ರೀತಿಪೂರ್ವಕವಾದ ಎಲ್ಲ ಬೋಧಕೇತರ ಸಿಬ್ಬಂದಿಯವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು, ನಮ್ಮ ಶ್ರೀನಿವಾಸರವರು ಸ್ನೇಹಜೀವಿ, ನಮ್ಮ ಕಾಲೇಜ್ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಮಹೇಶ್ರವರು ಸಹ ಪತ್ರಿಕಾ ಮಾಧ್ಯಮ ಮಿತ್ರರು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಶ್ರೀಯುತ ಮಹೇಶ್ರವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಕೊನೆಯಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿನಿಯರು ತುಂಬ ತಾಳ್ಮೆಯಿಂದ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರಿ. ನಿಮಗೂ ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಿಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ BK ಲೋಕೇಶ್ ಸರ್ ಅವರಿಗೆ, ಇದೇ ಸಮಯದಲ್ಲಿ ನಮ್ಮ BJS ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಶಿವಸಾಗರ್ ಅಂತೇಳಿ ತುಂಬ ಶಿಸ್ತಿನ ಮನುಷ್ಯ, ತುಂಬ ಪ್ರಾಮಾಣಿಕವಾದ ವ್ಯಕ್ತಿತ್ವ. ಅವ್ರು ಯಾವಾಗಲೂ ಸಹ ತರಗತಿಯಲ್ಲೇ ಇರ್ತಾರೆ. ನಾವು ಯಾವ ಕರೆದ್ರೂ ಸಹ ಪ್ರಾಚಾರ್ಯರು ಅನ್ನೋ ಬಿಗುಮಾನ ಅವರಲ್ಲಿ ಇಲ್ಲ. ಅವರಲ್ಲಿ ನನ್ನ ಕೆಲಸವೇ ಸೇವೆಯೇ ನನ್ನ ಕರ್ತವ್ಯ ಅನ್ನೋದನ್ನು ಭಾವಿಸ್ಕೊಂಡು ಶ್ರೀಯುತ ಶಿವಸಾಗರ್ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ BJS PA ಕಾಲೇಜಿನ ಸಿಬ್ಬಂದಿ ವರ್ಗ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದ. ನಿಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ BK ಲೋಕೇಶ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ನೆನಪಿಸಿಕೊಳ್ಳಬಹುದಾದ ಹೋಗಿ ಮೇಲೆ ಹೋಗಿ. ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ, ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ, ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ, ಅನುದಿನ ಗುರುವಿನೊಳನು ಗೂಡಿ
ಈಗ ನೀವು ನೋಡ್ತಾ ಇರೋದು ಪೂಜ್ಯ ಶ್ರೀ ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿಯವರು ನಮ್ಮ ಶಿಕ್ಷಣ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಈ ದಿನ ಸಭೆಯಲ್ಲಿ ಉಪಸ್ಥಿತರಿದ್ದ ನಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ನೀಡಲಿದ್ದಾರೆ. ಪೂಜ್ಯ ಶ್ರೀ ಪ್ರಸನ್ನ ಸ್ವಾಮೀಜಿಯವರು ಶ್ರೀ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳು. ಶ್ರೀ ಮಠದ ಚಟುವಟಿಕೆಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರತಕ್ಕಂಥ ಪೂಜ್ಯರು. ಇವರು ಸಹ ನಮಗೆ ಕೆಲವೊಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರೋತ್ಸಾಹವನ್ನು ಕೊಡ್ತಾ ಪೂಜ್ಯರು ಬರ್ತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ NS ರಾಮೇಗೌಡರು ಅಂತೇಳಿ ನಮ್ಮ ಶಿಕ್ಷಣ ಟ್ರಸ್ಟಿನ CEO, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಅವರು ಸ್ವಲ್ಪ ಆರೋಗ್ಯದ ತೊಂದರೆ ಇರೋದ್ರಿಂದಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಶ್ರೀಯುತರು ಮೈಸೂರು ಅಂಚೆ ಮತ್ತು ತರಪಿನ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ನಮ್ಮ ಶಿಕ್ಷಣ ಟ್ರಸ್ಟ್ನಲ್ಲಿ CEO ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾಲೇಜಿನ ಪರಿಚಯ, ಅದರಲ್ಲಿ ಅಧ್ಯಾಪಕ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಾನು ಪ್ರಾಚಾರ್ಯರಾಗಿ ಕಳೆದ 3 ವರ್ಷದಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ BS ರಾಮಕೃಷ್ಣೇಗೌಡರು. ಇವರು ಇದೇ ತಾಲೂಕಿನ ಕಂಚನಹಳ್ಳಿ ಗ್ರಾಮದವರು. ರಾಜ್ಯಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು HS ವಿನಯ್ ಕುಮಾರ್ ಅಂತ ಹೇಳಿ, ಇವರು ಕೆರಗೋಡು ಬಳಿಯವರು. ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡ ವಿಭಾಗದಲ್ಲಿ ಡಾಕ್ಟರ್ MK ಮಂಜುನಾಥ್ ಅಂತೇಳಿ, ಇವರು ಕನ್ನಡದಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಸಂಶೋಧನಾ ವಿದ್ಯಾರ್ಥಿ, ಇಂದಿಗೂ ಸಹ ಸಂಶೋಧನೆಯಲ್ಲಿ ತೊಡಗಿರ್ತಕ್ಕಂಥವ್ರು. ಅವರು ಕನ್ನಡ ವಿಭಾಗದಲ್ಲಿ ಅಧ್ಯಯನ ಮಾಡಿದರೂ ಸಹ ಅವರು ನಮ್ಮ ಈ ತಂತ್ರಜ್ಞಾನದ ಬಗ್ಗೆ ವಿಶೇಷವಾದ ಪರಿಣಿತಿಯನ್ನು ಹೊಂದಿರತಕ್ಕಂಥವ್ರು. ನೀವೀಗಾಗಲೇ ನೋಡ್ತಾ ಇದ್ರೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಪರಿಚಯ ಇದೆ ಅವರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ತರಗತಿಗಳ ನೇತಾರ ಇವತ್ತು ನಮ್ಮ ಕಾಲೇಜಿನ. ಎಲ್ಲ ಆನ್ಲೈನ್ ತರಗತಿಗಳ ಟೈಮ್ ಟೇಬಲ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅವರಿಗೆ ಯೂಸರ್ ನೇಮು ಪಾಸ್ವರ್ಡನ್ನು ಇಶ್ಯೂ ಮಾಡಿ ನಮ್ಮೆಲ್ಲ ಅಧ್ಯಾಪಕರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಆನ್ಲೈನನ್ನು ಸಕ್ಸಸ್ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರೊಫೆಸರ್ MK ಮಂಜುನಾಥ್ರವರು. ಇವರು ರಜದಲ್ಲೂ ಸಹ ಬೆಳಗ್ಗೆ 9 ಗಂಟೆಗೆ ಬಂದರೆ ಸಂಜೆ 7 ಗಂಟೆವರೆಗೂ ನಮ್ಮ ಕಾಲೇಜಿನಲ್ಲೇ ಇರ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರೋತ್ಸಾಹ ಕೊಟ್ಕೊಂಡು ಪ್ರತಿಯೊಂದನ್ನು ವೀಕ್ಷಿಸಿಕೊಂಡು ಮಾಡ್ತಾ ಇದ್ದಾರೆ ಪ್ರೊಫೆಸರ್ ಮಂಜುನಾಥ್. DS ದಿವ್ಯಾ ಅಂತ ಹೇಳಿ ಇದೇ ಊರಿನವರು, ಇದೇ ಊರಿನ ಸೊಸೆ, ನಮ್ಮಲ್ಲಿ ಕನ್ನಡ ಪ್ರಾಧ್ಯಾಪಿಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಜ್ಯೋತಿ ಲಕ್ಷ್ಮೀ ಜಿ ಅಂತ ಹೇಳಿ, ಇವರ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರು ಕೆಲಸ ಮಾಡ್ತಾರೆ. ಈಕೆಯ ಹಸ್ಬೆಂಡ್ ನಮ್ಮ ಸ್ಟೂಡೆಂಟ್ ನರಸಿಂಹಮೂರ್ತಿ ಅಂತೇಳಿ ದೊಂದೆ ಮಾದಡ್ಡಿ ಅವರು. ಇಂಗ್ಲೀಷ್ ವಿಭಾಗಕ್ಕೆ ಬಂದರೆ MP ಸುನಿಲ್ ಕುಮಾರ್ ಅಂತೇಳಿ, ನಮ್ಮ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಅಂದರೆ ಇಂಗ್ಲೀಷು. ಅದನ್ನು ಭಾಳ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅರ್ಥವಾಗೋ ರೀತಿಯಲ್ಲಿ ಅವರನ್ನು ಪ್ರೇರೇಪಣೆ ಮಾಡಿ ಅವರಿಗೆ ಆಂಗ್ಲ ಮಾಧ್ಯಮವನ್ನು ಭಾಳ ಸರಳವಾಗಿ ಬೋಧಿಸಿಕೊಂಡು ಆಂಗ್ಲ ವಿಭಾಗದ ಪ್ರಾಧ್ಯಾಪಕರಿಗೆ ಮಾರ್ಗದರ್ಶನ ಮಾಡ್ತಾ ಅವರಿಗೆಲ್ಲ ಸನ್ನಿವೇಶದಲ್ಲೂ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥವ್ರು. ಜೊತೆಗೆ ನಮ್ಮ ಕಾಲೇಜಿನ ಯಾವುದೇ ಚಟುವಟಿಕೆ ಆಗಲಿ ಅವರು ಬಹುದೂರ ಮೈಸೂರಿನಿಂದ ಬರ್ತಾರೆ. ಆ ಕೋವಿಡ್ ಸನ್ನಿವೇಶದಲ್ಲೂ ಸಹ ಮಧ್ಯ ಕಾರ್ಯಕ್ರಮಗಳಿದ್ದಾಗ ಕರೆದಾಗ ಬಂದು ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ಕಚೇರಿಯ ಪತ್ರಗಳು ಮತ್ತೊಂದು ಮಗದೊಂದು ಅದನ್ನು ಅವರು ಆಂಗ್ಲ ಮಾಧ್ಯಮದಲ್ಲಿ ಭಾಳ ಸುಂದರವಾಗಿ ಲೆಟರ್ ಮಾಡ್ಕೊಡೋದು ಮತ್ತೊಂದು ಮಾಡ್ತಾ ಇರ್ತಾರೆ. ಶ್ರೀಯುತ ಸುನಿಲ್ ಕುಮಾರ್ ಅವರು ದಯವಿಟ್ಟು ಪರಿಚಯ ಮಾಡ್ಕೊಳ್ಳೋಕೆ ಎದ್ದು ನಿಂತ್ಕೊಳ್ಬೇಕೆ ಅವ್ರಿಗೆ. ನೆಕ್ಸ್ಟ್ ಮಾಡ್ಬೇಕು ಸುನಿಲ್ ಕುಮಾರ್. BJ ಶ್ರೀಕಂಠ ಅಂತ, ಇವರು ಇಂಗ್ಲೀಷ್ ವಿಭಾಗದಲ್ಲಿ ತಮ್ಮ ಬೋಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಸಹ ಬಹಳ ಶಿಸ್ತಿನ ಮನುಷ್ಯ. ಹಾಗೆಯೇ ಮಂಗಳಮ್ಮ SN ಅಂತ ಹೇಳಿ, ಈಗಲೂ ಸಹ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹಸ್ಬೆಂಡ್ PDO ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಸರ್ಗ ಅಂಥೇಳಿ ನಮ್ಮ ಕಾಲೇಜಿನ ಇಂಗ್ಲೀಷ್ ವಿಭಾಗದಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಆಂಗ್ಲ ಭಾಷೆನ ಬೋಧನೆ ಮಾಡ್ತಾ ಇರ್ತಕ್ಕಂಥ ನಿಸರ್ಗ ಎಲ್ಲಿದೆ? ನೆಕ್ಸ್ಟು AB ಪವಿತ್ರ, ಇವರು MPhil ಮಾಡ್ಕೊಂಡಿದ್ದಾರೆ, ಈಗ PhD ಮಾಡ್ತಾ ಇದ್ದಾರೆ. ಇವರು ಮಂಡ್ಯದವರು, ನಮ್ಮ ನಾಗಮಂಗಲದ ಸೊಸೆ. ಇತಿಹಾಸ ವಿಭಾಗದಲ್ಲಿ ಬಹಳಷ್ಟು ವರ್ಷದಿಂದ ನಮ್ಮಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಸ್ಕೌಟ್ ಮತ್ತು ಗೈಡ್ಸ್ದ ಮುಖ್ಯಸ್ಥೆಯಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೆ KG ರವಿವರ್ಮ ಅಂತೇಳಿ ಕಂಚನಹಳ್ಳಿಯವರು,
ಇತಿಹಾಸ ವಿಭಾಗದಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ KB ಚಂದ್ರಕಲಾ ಅಂತೇಳಿ ಇವರು ಶ್ರೀರಂಗಪಟ್ಟಣದಿಂದ ಬರ್ತಾರೆ, ಇತಿಹಾಸ ವಿಭಾಗದ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅರ್ಥಶಾಸ್ತ್ರ ವಿಭಾಗಕ್ಕೆ ಬಂದಾಗ ನಂದು ಅರ್ಥಶಾಸ್ತ್ರದಲ್ಲೇ MA PhD ಆಗಿದೆ, ಹಾಗಾಗಿ ನಾನು ಅರ್ಥಶಾಸ್ತ್ರವನ್ನು ಬೋಧಿಸ್ಕೊಂಡು ಹೋಗ್ತಾ ಇದ್ದೇನೆ. ನೆಕ್ಸ್ಟು TM ಮೋಹನ್ ಕುಮಾರ್ ನಾಯಕ್ ಅಂತೇಳಿ ತುಂಬ ಶಿಸ್ತಿನ ಮನುಷ್ಯ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಬಗ್ಗೆ ವಿಶೇಷವಾದ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಿದ್ದಾರೆ. NSS ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ವಿಚಾರದಲ್ಲಿ, ಶಿಸ್ತಿನ ವಿಚಾರದಲ್ಲಿ ಅವರು ಕಾಂಪ್ರಮೈಸ್ ಆಗಲ್ಲ. ನಂದೇ ತಪ್ಪಾಗಿದ್ರು ಸಹ ಅದನ್ನು ನೇರವಾಗಿ ಹೇಳ್ತಕ್ಕಂಥ ಸ್ವಭಾವ. ಹಾಗೆ ನೆಕ್ಸ್ಟು ಶೋಭಾ ಎಸ್ ಅಂತೇಳಿ ಮಂಡ್ಯದಿಂದ ಬರ್ತಾರೆ, ಅವರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಬೋಧನೆ ಮಾಡ್ತಾರೆ. ಹಾಗೆ ಮೋಹನ್ ಕುಮಾರ್ ಮೋಹನ್ ಕುಮಾರ್ ಆರ್ ಅಂತ ಹೇಳಿ ಅಂಚೆ ತಿಕ್ನಳ್ಳಿ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಇವರು ಯಾವುದೋ ಒಂದು ಕಾನ್ವೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು, ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾಡಬೇಕು ಅಂತ ಆಸಕ್ತಿಯಿಂದ ನಮ್ಮಲ್ಲಿ ಬಂದರೂ ನಾವು ಅವ್ರನ್ನ ಪ್ರೋತ್ಸಾಹಿಸಿ ಇರಿಸ್ಕೊಂಡಿದ್ದೇವೆ. ಮೋಹನ್ ಕುಮಾರ್ ಯಾವುದೇ ಸಣ್ಣ ಕೆಲಸಕ್ಕೂ ಅವರು ನಿರ್ವಹಿಸ್ಕೊಂಡು ಹೋಗ್ತಾರೆ. GK ಕುಮಾರ್ ಅಂತ ಹೇಳಿ ಇವರು ಸಮಾಜಶಾಸ್ತ್ರದ ವಿಭಾಗದಲ್ಲಿ ತಮ್ಮ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ದೇವಾನಂದ ಅಂತ ಹೇಳಿ ನೀವು ನೋಡಿದ್ರಿ, ಇವರು ಪತ್ರಕರ್ತರು ಸಹ ಹೌದು, ವಾಣಿಜ್ಯೋದ್ಯಮಿನೂ ಹೌದು. ನಮ್ಮ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ತಾವು ಬೋಧನೆಯನ್ನು ಮಾಡ್ತಾರೆ. ಆಗ ಭೂಗೋಳಶಾಸ್ತ್ರ ವಿಭಾಗಕ್ಕೆ ಬಂದಾಗ ಪ್ರೊಫೆಸರ್ ರಾಜಣ್ಣ ಅಂತೇಳಿ ಮದ್ದೂರಿನವರು ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿ ಕೊನೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದಲ್ಲಿ ಪೂಜ್ಯರ ಆಶೀರ್ವಾದದಿಂದ ಇಲ್ಲಿ ಸೇರಿಕೊಂಡಿದ್ದಾರೆ. ಅವರು ನಾನೊಬ್ಬ ಪ್ರಾಧ್ಯಾಪಕ ಅನ್ನುವಂಥ ಯಾವುದೇ ಒಂದು ಬಿಗುಮಾನ ಅವರಲ್ಲಿ ಇಲ್ಲ. ಪ್ರಕೃತಿ ಪ್ರೇಮಿ ಅವರು, ಗಿಡ ಮರಗಳ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿರ್ತಾರೆ. ಮೊನ್ನೆ ಅಲ್ಲಿ ಮುಂದ್ಗಡೆ ನಾವು ಗಿಡ ನಡೆಸಿದ್ವಿ, ಉದ್ದಕ್ಕೆ ಹೊಂಗೆ ಗಿಡಗಳಿದೆ, ಅದನ್ನು ಅಗಿತಾ ಇದ್ರು. ರಾಜಣ್ಣ ಬನ್ನಿ, ನೀವು ಯಾಕೆ ಅಗಿತೀರಿ, ಅಗಿತಾರೆ ಬೇಡ ಅಂತಂದ್ರೆ ಅವ್ರು ಹೇಳಿದ್ರೆ, ನಾನು ಅಟೆಂಡ್ರು ಅಂತೇಳಿ ಏನಾಗಿದ್ದೆಲ್ಲ ಪ್ರಕೃತಿಗಾಗಿ ನನ್ನ ಜೀವನ ಮುಡುಪಾಗಿಟ್ಟಿನಿ ಅಂತೇಳಿ ಸ್ವತಃ ಅವರೇ ಗಿಡ ಮರಗಳನ್ನು ಅಗದು ಅಲ್ಲಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸ್ತಾರೆ. ಹಾಗಾಗಿ ರಾಜಣ್ಣ ಅವರು ನಮಗೆ 24 ಗಂಟೆ ನಮ್ಮ ಜೊತೆಯಲ್ಲಿದ್ದ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗೆ ಇವರು ವಕೀಲರು ಹೌದು, ಶ್ರೀರಂಗಪಟ್ಟಣದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾರೆ. ನಮ್ಮ ಕಾಲೇಜಿನಲ್ಲಿ ಕಾನೂನು ಶಾಸ್ತ್ರವನ್ನ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಧ್ಯಾಪಕರಿಗೆ ಅವರು ಹಿರಿಯವರಾಗಿ ಮಾರ್ಗದರ್ಶನ ಮಾಡ್ತಾ ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ HR ತ್ರಿವೇಣಿ ಅಂತ ಹೇಳಿ ಇದೇ ಕಾಲೇಜಿನ ವಿದ್ಯಾರ್ಥಿ. ಈಗ ರಾಜೇಂದ್ರ ಅವರು ನಿವೃತ್ತಿಯನ್ನು ಹೊಂದಿದ ನಂತರ HR ತ್ರಿವೇಣಿ ಮತ್ತು ಹರೀಶ್ ಅವರಿಗೆ ಈ ಒಂದು ವಿಭಾಗದ ಜವಾಬ್ದಾರಿಯನ್ನು ಕೊಟ್ಟಿದೆ. ವಿಭಾಗದ ಟೈಮ್ ಟೇಬಲ್ ಆಗಲಿ ಮತ್ತೊಂದಾಗಲಿ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಅಕ್ಕನ ಯಜಮಾನರು ನಿನ್ನೆ ಮೊನ್ನೆ ತೀರ್ಕೊಂಡಿದ್ದು ಅವ್ರು ಬರಲಿಕ್ಕಾಗಿಲ್ಲ, ತುಂಬ ನೋವಲ್ಲಿ ಇದ್ದಾರೆ. ತ್ರಿವೇಣಿ ಅವರು ನಮ್ಮ ಕಾಲೇಜ್ ಹಿರಿಯ ವಿದ್ಯಾರ್ಥಿನಿ ಅವರು. ಹಾಗೆ ಈಗಾಗಲೇ ಹೇಳಿದೆ NK ಹರೀಶ್ ಅಂತೇಳಿ ನೇರಳಿಕೆರೆಯವರು, ತುಂಬ ಸೌಮ್ಯವಾದಿ, ವಿದ್ಯಾರ್ಥಿಗಳನ್ನು ಯಾವ ಲೆವೆಲ್ಗೆ ಇಟ್ಕೊಳ್ಬೇಕು ಹಾಗೆ ಇಟ್ಕೊಂಡು ಟೀಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ P ಸುನೀತಾ ಅಂತೇಳಿ ಇವರು ಪಾಂಡವಪುರದಿಂದ ಬರ್ತಾರೆ, ನಮ್ಮ ಕಾಲೇಜಿನಲ್ಲಿ ಪ್ರಾಧ್ಯಾಪಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ HS ಶ್ರೀನಿವಾಸನ್ ಅಂತೇಳಿ ಇವರು ಮೂಲತಃ ಹೊನ್ನಾವರದವರು. ಅವರು MBA ಮುಗಿಸಿ ನಮ್ಮಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಟೀಚ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಪ್ರಿಯವಾದ ಪ್ರಾಧ್ಯಾಪಕ. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಪ್ರತಿ ಶುಕ್ರವಾರ ಪೂಜಾ ಕಾರ್ಯವನ್ನು ಇಟ್ಕೊಂಡಿರ್ತೀವಿ. ಇವರು ಮಂತ್ರಗಳನ್ನು ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ. ಇವರು ಮತ್ತೆ ನಮ್ಮ ಚೇತನ್ DS ಚೇತನ್ ಅಂತೇಳಿ ನಮ್ಮಲ್ಲಿ ಪ್ರಾಧ್ಯಾಪಕರೇ ಎಲ್ಲ, ಪುರೋಹಿತರಿಗೂ ಏನು ಕೊರತೆ ಇಲ್ಲ ಅನ್ನೋದನ್ನ ತುಂಬಿದ್ದಾರೆ. ಹಾಗೆ BK ಅಶ್ವಥ್ ಕುಮಾರ್ ತುಂಬ ಸಿನ್ಸಿಯರ್. ಇವರು ಬ್ರಹ್ಮದೇವರಹಳ್ಳಿಯವರು, ಇವರು ಸಹ ಇಲ್ಲಿ ನಮ್ಮಲ್ಲಿ ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ PR ಭಾಗ್ಯಲಕ್ಷ್ಮಿ ಅಂತೇಳಿ ಪಾಂಡುಪುರದಿಂದ ಬರ್ತಾರೆ, ವಿದ್ಯಾರ್ಥಿಗಳಿಗೆ ಪ್ರಿಯವಾದ ಬೋಧಕರು. ಹಾಗೆ ಅರ್ಪಿತಾ M ಅಂತೇಳಿ ಬಹಳ ಮೌನವಾಗಿದ್ದರೂ ಸಹ ತರಗತಿಯಲ್ಲಿ ತುಂಬ ಗಡುಸಿನ ವ್ಯವಹಾರ ಮಾಡ್ಕೊಂಡು ಅರ್ಪಿತಾ. ಹಾಗೆ ಪುಟ್ಲಿಂಗಮ್ಮ ಅಂತೇಳಿ ಇವರು ಸಹ ನಮ್ಮ ಸಮಾಜ ವಿಭಾಗ ಪ್ರಾಧ್ಯಾಪಕ ಕೆಲಸ ಮಾಡ್ತಾರೆ.
HN ಕಾವ್ಯ ಅಂಥೇಳಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ವಿದ್ಯಾರ್ಥಿಗಳು ಬಹಳಷ್ಟು ಅಪೇಕ್ಷೆ ಪಡುವಂಥ ಪ್ರಾಧ್ಯಾಪಕಿ. ನೆಕ್ಸ್ಟ್ ಹಾಗೆ M ಶಿಲ್ಪಾ ಅಂತೇಳಿ, ಇವರು ಪಾಂಡವಪುರದಿಂದ ಬರ್ತಾರೆ. ಇವರು ಸಹ ನಮ್ಮಲ್ಲಿ. ಹಾಗೆ ಧನಲಕ್ಷ್ಮಿ ಆರ್ ಅಂತೇಳಿ, ಇವರು ಬರಬೇಕಾಗಿತ್ತು, ಸ್ವಲ್ಪ ರೆಸ್ಟಲ್ಲಿ ಇರೋದ್ರಿಂದಾಗಿ ಬರ್ಲಿಕ್ಕೆ ಆಗಿಲ್ಲ. ಅವರು ಆನ್ಲೈನಲ್ಲಿ ಎಲ್ಲ ತರಗತಿಗಳನ್ನ ಅವರು ಸ್ವತಃ ಕೊಡ್ತಾ ಇದ್ದಾರೆ. ಹಾಗೆ ನೇಹಾ ಬಾನು ಅಂತೇಳಿ, ಇವರು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿ. ಹಾಗೆ NR ವೇದಾವತಿ, ಇವರು ಸಹ ಇದು ಬೃಹತ್ತಾದ ಒಂದು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಇಷ್ಟು ಜನ ಪ್ರಾಧ್ಯಾಪಕ. R ಪಲ್ಲವಿ ಅಂತೇಳಿ, ಇವರು ಸಹ ಇವರ ಹಸ್ಬೆಂಡ್ ನಮ್ಮಲ್ಲಿ ಪೊಲೀಸ್ ಆಗಿ ನಾಗಮಂಗಲದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಸಿನ್ಸಿಯರ್ ಟೀಚರ್. ಹಾಗೆ CK ಪೂಜಾ ಅಂಥೇಳಿ, ನಮ್ಮಲ್ಲಿ BCom ಮುಗಿಸಿ MBA ಮಾಡಿಕೊಂಡು ಅದು ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಕೆಲಸ ಇತ್ತು, ಬಿಟ್ಟು ಬಂತಿಲ್ಲ. ನಮ್ಮ ಕಾಲೇಜಿನಲ್ಲಿ ನಾನು ಸ್ವಲ್ಪ ದಿವಸ ಹೋದ್ರೆ ಕೆಲಸ ಮಾಡಬೇಕಂತೇಳಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ತುಂಬ ಕಾಳಜಿ ಇತ್ತು. NM ಲಕ್ಷ್ಮಿ ಅಂತೇಳಿ, ನಾಗಲಾಪುರ, ಬೆಳ್ಳೂರು ಹತ್ರ ನಾಗಲಾಪುರದವರು, ಹಿಂದೆ ಇದ್ದಾರೆ. ಭಾಳ ಸಿನ್ಸಿಯರ್. ಅದು 8 ಗಂಟೆಗೆ ಬಾರಮ್ಮ ಅಂದರೆ 7 ಬಂದಿರುತ್ತೆ. ಹಾಗಾಗಿ ಈಗ ನೋಡಿ ಅಲ್ಲಿ ಕೈಂಕರ್ಯದಲ್ಲೇ ತೊಡಗಿದೆ, ಎಲ್ಲರ ಹತ್ರ ಸಿಹಿ ಮಾಡಿಸ್ತಾ ಇದೆ. ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಇನ್ನು ವಿಜ್ಞಾನ ವಿಭಾಗಕ್ಕೆ ಬಂದಾಗ S ಬೋರೇಗೌಡರು ಅಂತ ಹೇಳಿ, ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ಇವತ್ತು ಅವರು ಎಲ್ಲೋ ಹುಡುಗಿ ನೋಡ್ಲಿಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಬರ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಬಂದು ಇಲ್ಲಿ ವಿಷಯವನ್ನು ತಿಳಿಸಿ, ಸರ್ ನಾನು ಹೋಗಿ ಬರ್ಬೇಕಾಗಿಲ್ಲ, ಏನು ಮಾಡಲಿ, ನಾನು ಯಾಕೆ ಅವರ ಆಸೆಗೆ ಧಕ್ಕೆ ತರಬೇಕು ಅಂತೇಳಿ ಕಳಿಸ್ಕೊಟ್ಟೆ. CT ಚಂದ್ರಶೇಖರ್ ಅಂತೇಳಿ, ಇವರು ಸಹ ಅಷ್ಟೇ, ಇವರ ಸಿಸ್ಟರ್ದೇನೋ ಆಸ್ಪತ್ರೆ ಅಡ್ಮಿಟ್ ಮಾಡಿದಂತೆ ಹೋದ್ರು. ಇವರು ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರ ಕೆಲಸ ಮಾಡ್ತಾರೆ. ಗಣಿತಶಾಸ್ತ್ರ ವಿಭಾಗಕ್ಕೆ ಬಂದಾಗ BJ ದೀಪಾ ಅಂತೇಳಿ, ಇವರು ಸಹ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ನೆಕ್ಸ್ಟ್ AJ ಶರತ್ ಬಾಬು ಅಂತೇಳಿ, ಇವರು ಅಕ್ಷಿಹಳ್ಳಿಯವರು, ಈತ ಮ್ಯಾಥಮೆಟಿಕ್ಸ್ ಟೀಚರು, ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ ಬಂದಾಗ M ಗುಣವತಿ ಅಂಥೇಳಿ, ಇವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಶೇಷವಾದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ನಮ್ಮಲ್ಲಿ ಮಹಿಳಾ ದೌರ್ಜನ್ಯ ಸಮಿತಿ ಅಂತ ಹೇಳಿದೆ, ಆ ಮಹಿಳಾ ದೌರ್ಜನ್ಯ ಸಮಿತಿಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಕಾಲೇಜಿನ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ ಮುಂದಾಳತ್ವದಿಂದ ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಮಂಡ್ಯದಿಂದ ಬರ್ತಾರೆ. ಕಂಪ್ಯೂಟರ್ ಸೈನ್ಸ್ ವಿಭಾಗ. ರಸಾಯನಶಾಸ್ತ್ರ ವಿಭಾಗಕ್ಕೆ ಬಂದಾಗ ನಮ್ಮ ಹಿರಿಯ ಇಬ್ಬರು ಪ್ರಾಧ್ಯಾಪಕರುಗಳು, ಒಬ್ಬರು ಮೆಟರ್ನಿಟಿಗೆ ಹೋದರು, ಮತ್ತೊಬ್ಬರು ಅವ್ರಿಗೆ IASಗೆ ಕೋಚಿಂಗ್ಗೆ ಸಿಕ್ಕಿದ್ರಿಂದ ಹೋದರು. ಆ ಸ್ಥಾನವನ್ನು ಸಮರ್ಥವಾಗಿ ತುಂಬಿರ್ತಕ್ಕಂತಹ ಪ್ರಾಧ್ಯಾಪಕಿಯರು ಅಂತ ಹೇಳಿದರೆ BV ಮೇಘನಾ ಅಂಥೇಳಿ. ಆಕೆಯೇನೋ ಮಡಿಕೇರಿನಲ್ಲಿ ಇರೋದ್ರೆ ನಾಳೆ ಬರಬೇಕಾಗಿ, ನಾಳೆ ಬರುತ್ತೆ. ತುಂಬ ಚೆನ್ನಾಗಿ ತರಗತಿ ನಿರ್ವಹಿಸ್ಕೊಂಡು ಹೋಗ್ತಾರೆ. ಮತ್ತೊಬ್ಬ ಆಕೆ ಶ್ವೇತಾ S ಅಂತೇಳಿ, ನಮ್ಮ BJS PU ಕಾಲೇಜಿನಲ್ಲೇ ಓದಿದ ವಿದ್ಯಾರ್ಥಿನಿ. ಅವರು ಕೆಮಿಸ್ಟ್ರಿ MSc ಮಾಡಿಕೊಂಡು ನಮ್ಮ ಕಾಲೇಜಿನಲ್ಲೇ ಸೇರಬೇಕು ಅಂತೇಳಿ ಅವ್ರ ತಂದೆ ಅಪೇಕ್ಷೆ ಪಟ್ಟು ಇಲ್ಲಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಬೋಧನೆಯನ್ನು ಮಾಡ್ತಿದ್ದಾರೆ. MCom ವಿಭಾಗ, ನಮ್ಮಲ್ಲಿ ಒಂದು PG MCom ವಿಭಾಗ ಇದೆ. ಈ MCom ವಿಭಾಗದ ಸಂಪೂರ್ಣವಾದ ಜವಾಬ್ದಾರಿಯನ್ನು ನೆವೇರಿಯಾ ಬಾನು ಅನ್ನೋರು ವಹಿಸ್ಕೊಂಡಿದ್ದಾರೆ. ತುಂಬ ಅಕಾಡೆಮಿಷಿಯನ್ ಈಕೆ. ಇವರೀಗಾಗಲೇ PGಗೆ ಕಳೆದ 2 ವರ್ಷದಿಂದ ತುಂಬ ಅಡ್ಮಿಷನ್ಸ್ ಕಡಿಮೆ ಇದೆ ಅನ್ನೋದು ತಿಳಿದು ಬಂದ ಮೇಲೆ ಬಹಳಷ್ಟು ಕಾಳಜಿಯನ್ನು ವಹಿಸಿ ನಮ್ಮ ಕಾಲೇಜಿನಲ್ಲಿ, ನಮ್ಮಲ್ಲಿ ಅಂತಿಮ BCom ಓದ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದ್ರು. ಸರ್ಕಾರಿ ಕಾಲೇಜಿನಲ್ಲಿ ಹೋಗಿ ಓರಿಯೆಂಟೇಷನ್ ಪ್ರೋಗ್ರಾಮನ್ನು ನಾವು ಅರೇಂಜ್ ಮಾಡಿದ್ರು. ಮತ್ತು ಎಲ್ಲ ಕಾಲೇಜುಗಳಿಗೂ ಸಂಪರ್ಕ ಇಟ್ಕೊಂಡು ಗ್ರೂಪ್ ಮಾಡಿಕೊಂಡು ವಿದ್ಯಾರ್ಥಿನಿಯರನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ನನಗೆ ಭರವಸೆ ಕೊಟ್ಟಿದ್ದಾರೆ, ಈ ಸರಿ 30 ಅಡ್ಮಿಷನ್ಸ್ ನಾನು ಖಂಡಿತ ಮಾಡಿಸ್ತೇವೆ ಅಂತೇಳಿ. ಅವ್ರ ಜೊತೆಗೆ ಇನ್ನೂ 2 ಪ್ರಾಧ್ಯಾಪಕರು ತುಂಬ ಸಾಥನ್ನು ಕೊಡ್ತಾ ಇದ್ದಾರೆ. ಅವರಲ್ಲಿ ನೆಕ್ಸ್ಟ್ ಇಂದುಶ್ರೀ P ಅಂತೇಳಿ ಮಂಡ್ಯದಿಂದ ಬರ್ತಾರೆ. ಇವರು ಏನಾದರೂ ಮಾಡಿ MComನ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇವರು 3 ಜನರ ಉದ್ದೇಶ. ನೆಕ್ಸ್ಟ್ ಯಶಸ್ವಿನಿ S ಅಂತೇಳಿ, ಇವರು ಸಹ ಅಷ್ಟೇ MComನಲ್ಲಿ ಟೀಚ್ ಮಾಡ್ತಾರೆ. ಇನ್ನು ಗ್ರಂಥಾಲಯ ವಿಭಾಗಕ್ಕೆ ಬಂದಾಗ ನಮ್ಮ NT ವಿಜಯ್ ಕುಮಾರ್ ಅಂತೇಳಿ, ಶ್ರೀಮಠದ ಶಿಶು, ಪೂಜ್ಯ ಶ್ರೀ ಪುರುಷೋತ್ತಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಬೆಳೆದವರು ನಾವೆಲ್ಲ.
ಅವರಿಂದ ಹೇಳ್ತಾ ಇರ್ತಾರಾಗಲಿ, ಅವರಿಂದ ಎಷ್ಟು ಬೆತ್ತದ ಏಟುಗಳನ್ನು ತಿಂದಿದ್ದೀವಿ, ಅದು ನಮ್ಮ ಬದುಕನ್ನ ರೂಪಿಸಿದೆ ಅಂತೇಳಿ. ಅವರು ನನ್ನ ಜೊತೆ ಇದ್ದು ಸದಾ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಹೆಗಲು ಕೊಡ್ತಾ ಇರ್ತಾರೆ. ನಾ ಬೆಳಿಗ್ಗೆ 7:30 8 ಗಂಟೆಗೆ ಬಂದ್ರೆ ಅವರು 8 ಗಂಟೆಗೆ ಬರ್ತಾರೆ, ರಾತ್ರಿ 8 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಪ್ರತಿಯೊಂದು ಇದೇ ಅಂತ ಹೇಳಿಲ್ಲ, ಅವ್ರು ಯಾವುದೇ ಕೆಲಸ ಆಗಲಿ. ನಾನು ಲೈಬ್ರರಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಬಂದವ್ರಿಗೆಲ್ಲ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ನಮ್ಮಲ್ಲೆಲ್ಲ ಕಂಪ್ಯೂಟರೈಸ್ ಆಗೋಗಿದೆ. ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಲೈಬ್ರರಿ ಜವಾಬ್ದಾರಿ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಅವರು ಸಾಮಾನ್ಯ ಉದ್ಯೋಗಕ್ಕೆ ಸೇರಿ MA ಮಾಡಿಕೊಂಡು MLIC ಮಾಡಿಕೊಂಡು ಕೊನೆಗೆ ಪುರುಷೋತ್ತಮಜಿಯವರು ಲೈಬ್ರರಿ ಎಲ್ಲ ರಿಟೈರ್ಡ್ ಆಗಿದ್ದಾರೆ, ಇನ್ನು ಜವಾಬ್ದಾರಿ ತಗೊಂಡು ಅದನ್ನು ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮೆಲ್ಲ ಪ್ರಾಧ್ಯಾಪಕರಿಗೆ, ನಮ್ಮೆಲ್ಲ ಬೋಧಕೇತರ ಸಿಬ್ಬಂದಿಯವರಿಗೆ ಸ್ನೇಹಮಯವಾಗಿ ಇಟ್ಟುಕೊಂಡು ಪ್ರೋತ್ಸಾಹ ನೀಡಿಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ NT ವಿಜಯಕುಮಾರ್. ಇನ್ನು ಕಾರ್ಯಾಲಯದ ವಿಭಾಗಕ್ಕೆ ಬಂದಾಗ AC ಭೀಮಯ್ಯನವರು ಅಧೀಕ್ಷಕರವರು ನಿವೃತ್ತಿ ಆದರು. ಅವರು ಸಹ ಮಠದಲ್ಲಿ ಬಾಲಕನಾಗಿ ಬಂದು ಸೇರಿಕೊಂಡು ಬಹಳಷ್ಟು ವರ್ಷಗಳ ಸೇವೆಯಲ್ಲಿ ಪೂಜ್ಯ ಶ್ರೀಗಳ ಶಿಷ್ಯಂದಿರಾಗಿ ಕೆಲಸವನ್ನು ನಿರ್ವಹಿಸಿ ಇವತ್ತು ಅವರು ನಿವೃತ್ತಿ ಆದರು. ಸ್ವಾಮೀಜಿಯವರ ಆಶೀರ್ವಾದದಿಂದ ಅವರಿಗೆ ಬಹಳಷ್ಟು ವಿಷಯಗಳ ಪರಿಣಿತಿ ಇರೋದ್ರಿಂದ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಅವರು ಮನೆ ನಿರ್ಮಾಣದಲ್ಲಿರೋದ್ರಿಂದ ಇವತ್ತು ಬರ್ಲಿಕ್ಕಾಗಿಲ್ಲ. ಅವರು ಭೀಮಯ್ಯನವರು ಕಚೇರಿ. ನೆಕ್ಸ್ಟ್ HR ಪಲ್ಲವಿ ಪ್ರಥಮ ದರ್ಜೆ ಸಹಾಯಕರು. ಪಲ್ಲವಿ ಮತ್ತು ಜ್ಯೋತಿ ಅಂತ ಹೇಳಿ ಇದ್ದಾರೆ. ಅವರಿಬ್ಬರು ಯಾವಾಗ ಜೊತೆ ಆಗೇ ಇರ್ತಾರೆ. ಮನೆಗೆ ಹೋಗುವಾಗ ಮಾತ್ರ ಬೇರ್ಪಡಿಸ್ತಾರೆ ಅವರು. ಎಷ್ಟೋ ಬಾರಿ ನಮ್ಮಲ್ಲಿ ಈಗ ರಾತ್ರಿ ಕ್ಯಾಂಡಲ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಅಕೌಂಟ್ ಸೆಕ್ಷನ್ನಲ್ಲಿ ಮತ್ತೆ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಸಂಪೂರ್ಣವಾದ ಪರಿಣಿತಿಯನ್ನು ಪಡ್ಕೊಂಡು ಮೊನ್ನೆ ಆಡಿಟರ್ ಬಂದಾಗ ಅವರು ಪ್ಯಾರಾ ಮಾಡುವಾಗ ನಮ್ಮಲ್ಲಿ ಇಲ್ಲವೇ ಇಲ್ಲ ಹೆಚ್ಚು. ಇಂದಿನ ಆಡಿಟ್ ರಿಪೋರ್ಟ್ಗಳನ್ನು ನೋಡಿದರೆ ಬೇಕಾದಷ್ಟು ಪ್ಯಾರಾಗಳನ್ನು ಮಾಡೋಗಿದ್ದಾರೆ, ಅದಕ್ಕೆ ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ. ಬಟ್ ಇವರಿಬ್ಬರು ಸೇರ್ಕೊಂಡ ಮೇಲೆ ಅಕೌಂಟ್ಸನ್ನ ಗುಡಿಸ್ಬಿಟ್ಟಿದ್ದಾರೆ ನಮ್ಮಲ್ಲಿ. ಅಷ್ಟು ಪಕ್ಕ ಮ್ಯಾನೇಜ್ ಮಾಡಿದ್ದಾರೆ. ನಮ್ಮ ಕಾಲೇಜಲ್ಲಿ ಇವತ್ತು ಯಾವ ಸ್ಥಿತಿ ಇದೆ ಅಂತೇಳಿ, ಒಂದು ಪೈಸನ್ನು ಯಾರಿಗೆ 10 ರೂಪಾಯಿ ಕೊಟ್ಟರೆ ಅದರಲ್ಲಿ ಕೊನೆ 1 ರೂಪಾಯಿ ಹೊಡೆದ್ರು ತಂದುಕೊಡೋ ಮಟ್ಟಕ್ಕೆ ಬಂದಿದೆ. ನಮ್ಮ ಅಧ್ಯಾಪಕರು ಆಗಲಿ ಅಥವಾ ಪ್ರಾಧ್ಯಾಪಕೇತರ ಮಿತ್ರರಾಗಲಿ ಆ ಒಂದು ಶಿಸ್ತನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಸಹ ಸ್ನೇಹಿತರಿಂದ ಇವರಿಬ್ಬರು ಪಲ್ಲವಿ ಮತ್ತು ಜ್ಯೋತಿ ನೆಕ್ಸ್ಟ್ MS ರವೀಂದ್ರ ಕುಮಾರ್ ಅಂತೇಳಿ ದ್ವಿತೀಯ ದರ್ಜೆ ಸಹಾಯಕರು. ನಮ್ಮ ಬ್ರಹ್ಮದೇವರಳ್ಳಿ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದು ಸರ್ಕಾರಿ ಕೆಲಸ ಸಿಕ್ಕ ಮೇಲೆ ನಮ್ಮಲ್ಲಿ ಬಂದಿದ್ದಾರೆ. ನೆಕ್ಸ್ಟು P ಜ್ಯೋತಿ ಅದೇ ಪಲ್ಲವಿ ಈಗಲೂ ಜೊತೆಲೇ ಕೂತಿದ್ದಾರೆ ನೋಡಿ. ನೆಕ್ಸ್ಟು ಯೋಗಿತಾ ಅಂತೇಳಿ ಚುರುಕಿನ ಹುಡುಗಿ ನಮ್ಮಲ್ಲಿ. ಇವರಿಬ್ಬರಿಗೂ ತುಂಬ ಸಾಥ್ ಕೊಡುತ್ತೆ. ಯಾವ ಕೆಲಸ ಆದ್ರೂ ಆಗಲಿ ಅದನ್ನ ಭಾಳ ಚುರುಕಾಗಿ ನಿರ್ವಹಿಸ್ಕೊಂಡು ಹೋಗ್ತಾರೆ. ಅವ್ರ ಹಸ್ಬೆಂಡು ಮೋಜನಿದಾರರಾಗಿದ್ದಾರೆ. ಕೆಲಸ ಬೇಡ ಅಂದ್ರೂ ಅದು ಬಿಡಲ್ಲ. ನೀವು ಸಂಬಳ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅದಿಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಸ್ಪಿರಿಟ್ ಅದಕ್ಕಿದೆ. ನೆಕ್ಸ್ಟ್ NR ಲೋಕೇಶ್ ಅಂತ ಹೇಳಿ ಬಹಳ ಸಮಯ ಪಾಲನೆ ಮನುಷ್ಯ. ಯಾರು ಏನು ಹೇಳಿದ್ರು ಕೇಳಲ್ಲ. ಅಲ್ಲಿ ಬಹಳಷ್ಟು ಸಿನ್ಸಿಯರ್ ವ್ಯಕ್ತಿ. ಲೋಕೇಶ್ ಎಲ್ಲಿದೆಯಾ? ನೆಕ್ಸ್ಟ್ ದಾಸಪ್ಪ. ನಾನಾಗಿರ್ಬೋದು, ವಿಜಯಕುಮಾರ್ ಆಗಿರ್ಬೋದು, ಭೀಮಯ್ಯನಾಗಿರ್ಬೋದು, ದಾಸಯ್ಯ ಆಗಿರ್ಬೋದು, ನಮ್ಮ ಬದುಕು ನಮ್ಮ ಮನೆಯಲ್ಲಿ ಬೆಳಕು ದೀಪ ಉರಿತಾ ಇದೆ ಅಂತ ಹೇಳಿದ್ರೆ ಪೂಜ್ಯ ಗುರುಗಳು. ದಾಸಪ್ಪ ಬಹಳ ಪುರುಷೋತ್ತಮಜಿಯವರು ಅಂತ ಹೇಳಿದ್ರೆ ಅವನು ಬೆಚ್ಚಿ ಎದ್ದು ಬಿಡ್ತಾನೆ. ಅವನು ಯಾವ ಸಮಯದಲ್ಲಾದ್ರೂ ಆಗಲಿ ಬಹಳ ತುಂಬ ಚುರುಕಾಗಿ ಕೆಲಸ ಮಾಡ್ತಾನೆ. ವಯಸ್ಸಾಗಿದೆ ನಮಗೆ 55 ವರ್ಷ ಆದ್ರೂ ಹುಡುಗನಿಗೆ ತಿರುಗಾಡ್ಕೊಂಡು ಇರ್ತಾನೆ. ದಾಸಯ್ಯ. ಶಿವನಾಯಕ ಸುಮ್ಮನೆ ಕೆಮ್ಮಿದ್ರು ಸಹ ಕೊಡೋಯ್ತಾನೆ ಇವನು ಅಂತ ಕೆಲಸಗಾರ. ಚಂದ್ರಾಯಪಟ್ಟಣದ ಇತ್ತೀಚೆಗೆ ಅಪಾಯಿಂಟ್ ಆಗಿ ಬಂದಿರ್ತಕ್ಕಂಥ ಅವನು ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟು ನಾವು ಕಳಿಸಿಲ್ಲ, ಇಲ್ಲೇ ಇಟ್ಕೊಳ್ತಾ ಇದ್ದೀವಿ. ಅವನು ಊರಿಗೆ ಹತ್ರ ಆಗುತ್ತೆ ಅಂತೇಳಿ ಅವನು ಎಲ್ಲೋದ್ರೂ ಅವನು ಕೆಲಸವನ್ನ ಮಾಡೇ ಮಾಡ್ತಾನೆ. ಶಿವನಾಯಕ. ಇನ್ನು ಲೋಕೇಶ್ ಅಂತೇಳಿ ತುಂಬ ಹಿರಿ ಮನುಷ್ಯ. ನಮ್ಮ ನಾನ್ ಟೀಚಿಂಗ್ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿಕೊಂಡು ಯಾವುದೇ ಕೆಲಸನೂ ತುಂಬ ಜಮೀನ್ದಾರ. ಮನೆಯಲ್ಲಿ ಬೇಕಾದಷ್ಟು ಜಮೀನಿದೆ, ಮತ್ತೊಂದಿದೆ. ಆದರೆ ಪೂಜ್ಯ ಪುರುಷೋತ್ತಮಜಿ ಅವರು ಕೆಲಸ ಕೊಟ್ಟಿರೋದ್ರಿಂದಾಗಿ ಅವ್ರ ಆಶೀರ್ವಾದದಿಂದ ನಾನು ಮಾಡ್ತೇನೆ ಅಂತೇಳಿ ಅವ್ರ ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ, ಬಹಳಷ್ಟು ಅನುಭವಿಸ್ತಾ. ಹಾಗೆ ಪಾರ್ವತಮ್ಮ ಅಂತ ಹೇಳಿ ನಮ್ಮಲ್ಲಿ ಆಯಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಮಹಾಲಕ್ಷ್ಮಿ ಅಂತೇಳಿ ಆಯಾ. ಇದು ಸಹ ನಮ್ಮ ತುಪ್ಪದ ಮಡದಿಂದ ಬರುತ್ತೆ. ಭಾಳ ಶಿಸ್ತಿನ ಕೆಲಸಗಾರರಿಲ್ಲ. ಇಷ್ಟು ನಮ್ಮ ಸ್ಟಾಫ್ನ ಪರಿಚಯ ಆಗಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಮುಂದಿರುತ್ತೆ. ಧನ್ಯವಾದ.
ನಂತರದ ವಿದ್ಯಾರ್ಥಿ ಮುರಳಿ TS ಎ ಸೆಕ್ಷನ್ ಬಿಸ್ನೆಸ್ ಟ್ಯಾಕ್ಸೇಷನ್ ಸಬ್ಜೆಕ್ಟು ಬೋಧಿಸಿದಂಥ ಪ್ರಾಧ್ಯಾಪಕರು ಪ್ರೊಫೆಸರ್ ರಾಜೇಂದ್ರ ಸರ್ ಅವರು. ನಂತರದ ವಿದ್ಯಾರ್ಥಿ ಪೂಜಾ AC ಬಿ ಸೆಕ್ಷನ್ ಸಬ್ಜೆಕ್ಟ್ ಬಿಸ್ನೆಸ್ ಟ್ಯಾಕ್ಸೇಷನ್ NK ಹರೀಶ್ ಅವರು ಇದನ್ನು ಬೋಧಿಸಿದಂಥ ಪ್ರಾಧ್ಯಾಪಕರು. ನಂತರ ದಿವ್ಯಾ MK ಎ ಸೆಕ್ಷನ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಭಾಗ್ಯಲಕ್ಷ್ಮಿ PR ಮೇಡಮ್ ಅವರು ಅದನ್ನು ಬೋಧಿಸಿರ್ತಾರೆ. ನಂತರ ಭಾಗ್ಯಶ್ರೀ ವಿ ಎ ಸೆಕ್ಷನ್ ಸಬ್ಜೆಕ್ಟ್ ಬಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಬೋಧಿಸಿದಂಥವರು ಭಾಗ್ಯಲಕ್ಷ್ಮಿ PR. ಲಾಸ್ಟ್ ಒನ್ ನವ್ಯಾ ಎ ಸೆಕ್ಷನ್ ಫೈನಲ್ ಬಿಕಮ್ ಎ ಸೆಕ್ಷನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅದನ್ನು ಬೋಧಿಸಿದಂಥ ಮೇಡಮ್ ಪಲ್ಲವಿ R. ಈ ಒಂದು ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ನನ್ನ ವಂದನೆಗಳು. ಸಮಸ್ಯೆ ಎಲ್ಲರೂ ಕೂಡ ಇದ್ರ ಜೊತೆಗೆ ಇವತ್ತು ಬದುಕನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಒಂದು ಸಮಸ್ಯೆ ಇದ್ದಾಗಲೇ ಕೂಡ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪೂರ್ವ ಪರಿಚಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ನಿಮಗೆಲ್ಲ ಗೊತ್ತಿದೆ ಇವತ್ತು ಎಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ ನಾವು ಅಂತ. ಇದಕ್ಕೆ ಹೆದರ್ಬೇಕಾದ ಅಗತ್ಯ ಇಲ್ಲ, ಬಟ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸ್ಕೊಂಡ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಈ ಸಮಸ್ಯೆನ ಎದುರಿಸಿ ನಾವು ಬದುಕುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಹಲವಾರು ನಮಸ್ಕರಿಸಿ ಶ್ರೀ ಆದಿಚುಂಚನಗಿರಿಯನ್ನು ವಿಶ್ವಮಾನ್ಯ ಶಿಕ್ಷಣ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರವನ್ನು ಮಾಡಿದಂಥ ಭಾರತ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಪವಿತ್ರಾತ್ಮಕ್ಕೆ ನಮಸ್ಕರಿಸಿ ಅವರ ಸ್ಥಾನದಲ್ಲಿ ಈಗ ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ನೆನಪನ್ನು ಮಾಡ್ಕೊಳ್ತಾ ಈ ಸುಂದರ ಸಮಾರಂಭದಲ್ಲಿ ನಮ್ಮ ಹಿರಿಯ ಶಿಷ್ಯರಾದಂಥ ಡಾಕ್ಟರ್ ಲೋಕೇಶ್ ಅವರು ಇದ್ದಾರೆ, ಪ್ರೊಫೆಸರ್ ರಾಜೇಂದ್ರ ಅವರಿದ್ದಾರೆ, ರಾಮಕೃಷ್ಣೇಗೌಡರಿದ್ದಾರೆ, ಹಾಗೂ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕ ಸೋದರ ಸೋದರಿಯರಿದ್ದಾರೆ. ಜೊತೆಗೆ ನಮ್ಮ ಕಾಲೇಜೇ ಬೇಕು ಎನ್ನುವಂಥ ಆಸೆಯಿಂದ ಬಂದಿರುವಂಥ ನಮ್ಮ ಮಕ್ಕಳು, ಅವರ ತಾಯಿ ತಂದೆಯರು ಎಲ್ಲ ಬಂದಿದ್ದಾರೆ. ಇದು ಒಂದು ಅಪೂರ್ವವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಎಲ್ಲ ಕಾಲೇಜಿನಲ್ಲೂ ನಡೆಸಲ್ಲ. ಆದರೆ ನಮ್ಮ ಕಾಲೇಜು ಬಹಳ ವರ್ಷಗಳು, ಅಂದರೆ ಇದು 74ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಕಾಲೇಜು. ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಪಟ್ಟಾಭಿಷಕ್ತರಾದ ತಕ್ಷಣವೇ ಆದಿಚುಂಚನಗಿರಿಯಲ್ಲಿ ನಮ್ಮದೇ ಆದಂಥ ಒಂದು ಫಸ್ಟ್ ಏಡ್ ಕಾಲೇಜನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೋ. ಅಂಥ ಸಂದರ್ಭದಲ್ಲಿ
ಅದು ಒಂದು ಚಿಕ್ಕ ಹಳ್ಳಿ ಆದಿಚುಂಚನಗಿರಿ. ಅಂಥ ಹಳ್ಳಿಯಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಮಾಡೋದಾದರೆ ಕಷ್ಟ ಅಲ್ವಾ? ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಶಿಕ್ಷಕರು ಬೇಕಾಗಿದ್ದಾರೆ ಅಂತ ಹೇಳಿ ನಾವು ಜಾಹೀರಾತು ಕೊಟ್ಟಾಗ ಅವರೊಂದು 50 ಜನ ಶಿಕ್ಷಕರು ಅರ್ಜಿ ಹಾಕೊಂಡಿದ್ರು. ಆದರೆ ಮಕ್ಕಳಿಗೂ ನಾವು ಮಕ್ಕಳ ಹಾಜರಾತಿಗೆ, ಅವರ ಒಂದು ದಾಖಲೆಗೆ, ಅಡ್ಮಿಷನ್ಗೆ ಪ್ರಕಟಣೆ ಹೊರಡಿಸಿದಾಗ ಕೇವಲ ಬೆರಳೆಣಿಕೆಯಷ್ಟು BA BCom ಮತ್ತು ಎರಡನ್ನ ನಾವು ತೆರೆದೋ. ವಿದ್ಯಾರ್ಥಿಗಳ ಸಂಖ್ಯೆ ಭಾಳ ಕಡಿಮೆ ಆಯಿತು. ಆದರೂ ಗುರುಗಳು ಛಲ ಬಿಡಲಿಲ್ಲ. 75ನೇ ವರ್ಷದಲ್ಲಿ ಅವರು ಪ್ರತಿ ದಿವಸ ಕಾರ್ಯಕ್ರಮ, ಪೂಜ್ಯರಿಗೆ ಬಾಲಗಂಗಾಧರನಾಥ ಸ್ವಾಮಿಗಳು ತಿಂಗಳಲ್ಲಿ 30 ದಿವಸದಲ್ಲಿ 25 ದಿವಸನೂ ಕಾರ್ಯಕ್ರಮ. ಇನ್ನು 4-5 ದಿವಸ ಮಾತ್ರ ಶನಿವಾರ ಸಾಯಂಕಾಲ ಬರೋರು, ಭಾನುವಾರ ಮಾತ್ರ ಇರೋರು. ಆ ಮಠದಲ್ಲಿ ಆಗಬೇಕಾದಂಥ ಕಾರ್ಯಕ್ರಮವನ್ನು ನನಗೆ ಮಾಡಿ, ಇದನ್ನು ಮಾಡಿ ಅಂತ ಹೇಳೋರು. ಮತ್ತೆ ಸೋಮವಾರ ಹೊರಟ್ರೆ ಮುಂದೆ ಇನ್ನು ಶನಿವಾರಲೇ ಸಾಯಂಕಾಲ ಬರೋದು. ಹೀಗಾಗಿ ಎಲ್ಲ ಓದ್ ಕಡೆ ಎಲ್ಲ ನಾವು ಕಾಲೇಜನ್ನು ತೆರೆದಿದ್ದೇವೆ, ಉಚಿತವಾಗಿ ಊಟ ವಸತಿ ಎಲ್ಲ ಕೊಡ್ತೇವೆ, ಮೊದಲಿಗೆ ಗಂಡು ಮಕ್ಕಳಿಗೆ ಹಾಸ್ಟೆಲ್ ಮಾಡಿದ್ದೇವೆ ಬನ್ನಿ ಅಂತ ಹೇಳಿ ಪ್ರಚಾರ ಮಾಡ್ತಾಯಿದ್ರು. ಮುಂದಿನ ವರ್ಷದಲ್ಲಿ 75ರಲ್ಲಿ ಒಂದು 50 ಜನ ಮಕ್ಕಳು ಬಂದರು. ಮತ್ತು ನಮ್ಮ ನಾಗಮಂಗಲ ತಾಲೂಕು ಮತ್ತು ತುರುವೇಕೆರೆ ತಾಲೂಕು, ನಾವು ಬಾರ್ಡ್ರದಲ್ಲಿರೋದ್ರಿಂದ ಚುಂಚನಗಿರಿ, ತುಮಕೂರು ಜಿಲ್ಲೆ, ಈ ಕಡೆ ಮಂಡ್ಯ ಜಿಲ್ಲೆ, ಆ ಕಡೆ ಹೋದರೆ ಹಾಸನ ಜಿಲ್ಲೆ. ಹೀಗಾಗಿ ಒಂದೊಂದು ತರಗತಿಯಲ್ಲಿ 5 ಜನ 6 ಜನ ಹೆಣ್ಮಕ್ಳು ಬಂದರು. ಹೀಗಾಗಿ ವರ್ಷ ಅದರ ಸಂಖ್ಯೆ ಹೆಚ್ಚಾಗಿ ಕೊನೆಗೆ 500-600 ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಏಡ್ ಕಾಲೇಜಿನಲ್ಲಿ ನಾಗಮಂಗಲದಲ್ಲಿ ಓದುವಂಥ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಅಂತೂ ಸೇರಿದವರೆಲ್ಲರೂ ಶಿಸ್ತಾಗಿ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದುಕೊಡೋರಾಗಿ ಇವತ್ತು ಎಲ್ಲ ರಂಗದಲ್ಲೂ ಇದ್ದಾರೆ. ನಂತರ ನಾಗಮಂಗಲದಲ್ಲಿ ಈ ಕಟ್ಟಡ ನಾವು ಏನು ಉಳಿದಿದ್ದೀವಿ, ಇದು ಸುಮಾರು ಒಂದು 50 ವರ್ಷಗಳ ಹಿಂದೆ ನಮ್ಮ ನಾಗಮಂಗಲ ತಾಲೂಕಿನ ಹಿರಿಯರೆಲ್ಲ ಸೇರಿ ಆದಿಚುಂಚನಗಿರಿ ಮಠ ಅಲ್ಲಿರೋದ್ರಿಂದ ತಾಲೂಕು ಮಟ್ಟದಲ್ಲಿ ಒಂದು ಹಾಸ್ಟೆಲ್ ಇರಬೇಕು ಅಂತೇಳಿ ಒಂದು ಹಾಸ್ಟೆಲನ್ನು ಇದನ್ನು ಕಟ್ಟಿದರು. ಹಾಸ್ಟೆಲ್ಗೆ ವಿದ್ಯಾರ್ಥಿಗಳೇ ಬರಲಿಲ್ಲ. ಕ್ರಮೇಣ ಏನು ಮಾಡಿದ್ರು, ಖಾಲಿ ಉಳಿತು. ಅಷ್ಟರಲ್ಲಿ ಇಲ್ಲಿಗೆ TTI ಬಂತು. TTI ಅಂದರೆ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಅಂತ ಹೇಳಿ ಒಂದು ಬಂತು, TCH ಕಾಲೇಜು. ಅದಕ್ಕೆ 62 ರೂಪಾಯಿ ಬಾಡಿಗೆ ತಿಂಗಳಿಗೆ, ಅಷ್ಟಕ್ಕೆ ಬಾಡಿಗೆ ಕೊಟ್ಟರು. ಅದು ಸುಮಾರು ವರ್ಷ ನಡೀತು. ನಂತರ ತಾಲೂಕಿಗೆ ಒಂದು ಪ್ರಥಮ ದರ್ಜೆ ಕಾಲೇಜು ಅಂತ ಹೇಳಿ ಸರ್ಕಾರದ ಪಾಲಿಸಿ ಬಂದ ಮೇಲೆ ಈ ಕಾಲೇಜನ್ನು ನಾವು ಇನ್ನು ಚುಂಚನಗಿರಿಯಲ್ಲಿ ನಡೆಸೋದು ಕಷ್ಟ ಆಗುತ್ತೆ ಅಂಥೇಳಿ ನಾವು ಅಲ್ಲಿರುವಂಥ ಕಾಲೇಜನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಸುಮಾರು ಕಟ್ಟಡಗಳನ್ನೆಲ್ಲ ಕಟ್ಟಿಸಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ. ಇವತ್ತು ಈ ಕಾಲೇಜಿನಲ್ಲಿ, ಇವತ್ತಲ್ಲ, ಒಂದು 25 ವರ್ಷದ ಹಿಂದೆಯೇ ನಾವು ಮೆಡಿಕಲ್ ಕಾಲೇಜ್ ಮಾಡಿದಾಗ ಏನಾಯಿತು, ಸ್ವಾಮಿಗಳು ಹೇಳಿದರು ನನಗೆ. ಆಗ ನಾನು ಮೆಡಿಕಲ್ ಕಾಲೇಜು ಮತ್ತು ಅಲ್ಲಿ ಎಲ್ಲ ಸಂಸ್ಥೆಗಳನ್ನು ನನ್ನ ನಿರ್ವಹಣೆ ಮಾಡ್ತಾ ಇದ್ದೆ. ಒಂದು ದಿವಸ ಕುಳಿತಾಗ ಮಾತಾಡ್ತಾ, ನಮ್ಮಲ್ಲಿ ಓದಂಥ ಹೆಣ್ಮಕ್ಳಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಕೊಡಿ. ಅವರು ಒಳ್ಳೆ ಎಜುಕೇಷನ್ ಪಡಿತಾ ಇದ್ದಾರೆ, ಎಲ್ಲರೂ 100% ಕೆಲವರು ತೆಗಿತಾ ಇದ್ದಾರೆ, ಡಿಸ್ಟಿಂಕ್ಷನ್ ತೆಗಿತಾ ಇದ್ದಾರೆ. ಆ ಹೆಣ್ಮಕ್ಳು ಮದುವೆ ಆಗೋವರೆಗೂ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗದೇ ಇದ್ದವರು, ಮನೆಯಲ್ಲಿರೋರು, ಬಡವರಿಗೆ ಒಂದು ಸೇವೆ ಅವಕಾಶ ಏನು ಮಾಡಿದ್ದೀರಾ ಅಂದರು. ಏನು ಮಾಡೋಣ ಸ್ವಾಮೀಜಿ, ತಾವು ಹೇಗೆ ಹೇಳ್ತೀರಿ ಹಾಗೆ. ಆಗ ಅವರು ನಮ್ಮ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ಗಳು, ಆಯಾಗಳು ಇವರೆಲ್ಲ ಇರ್ತಾರಲ್ಲ, ಅವ್ರ ಜೊತೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಬಡವರಾದಂಥ ಮಕ್ಕಳು, ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಸೇವೆ ಮಾಡುವಂಥ ಆಸೆ ಇದೆಯೋ ಅವರನ್ನು ಒಂದು ಲಿಸ್ಟ್ ಮಾಡಿ ಪ್ರಿನ್ಸಿಪಾಲ್ಗೆ ಹೇಳಿ ಅವರನ್ನು ಅಲ್ಲಿ ಇಟ್ಕೊಳ್ಳಿ ಹಾಸ್ಪಿಟ್ಲಲ್ಲಿ. ಅವ್ರಿಗೆ ಪಾಕೆಟ್ ಮನಿ ಅಂತ ಹೇಳಿ 2,000 ರೂಪಾಯಿ ಕೊಡಿ. ಅವ್ರಿಗೆ ವಾರದಲ್ಲಿ 1 ದಿವಸ ರಜೆ ಕೊಡಿ. ಅವರೆಲ್ಲರೂ ಅಲ್ಲೇ ಇದ್ಕೊಂಡು ನಾವು ನೇಮಿಸಿದಂಥ ವಾರ್ಡ್ಗಳಲ್ಲಿ ಪೇಷಂಟ್ಗಳನ್ನು ನೋಡ್ಕೊಳ್ಳಿ. ಪೇಷಂಟ್ಗಳನ್ನು ಚೆಕ್ ಮಾಡಬೇಕಾದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗತ್ತೆ, ಅವರನ್ನು ಕರ್ಕೊಂಡು ಹೋಗೋದು.
ಅವ್ರಿಗೆ ಊಟ ಕೊಡಿಸೋದು, ಮಾತ್ರೆಯನ್ನು ನುಂಗಿಸೋದು, ಹೀಗೆ ಅವರ ವೆಲ್ಫೇರನ್ನು ನೋಡ್ಕೊಳ್ಳಿ ಪೇಷಂಟ್ಗಳನ್ನ. ಮತ್ತು ಹೊರಗಡೆಯಿಂದ ಪೇಷಂಟ್ಗಳು ಬಂದರೆ ಅಡ್ಮಿಷನ್ ಕೌಂಟ್ರ್ ಇರುತ್ತಲ್ಲ, ಅಲ್ಲಿ ನಿಂತು ಅವರ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅವರನ್ನು ಕರ್ಕೊಂಡು ಬಂದು ಯಾವ ಕಾಯಿಲೆಯವರು ಎಲ್ಲೆಲ್ಲಿ ಹೋಗಬೇಕು ಅಂತ ಆಯಾ ಡಾಕ್ಟರ್ಗಳ ಹತ್ರ ಕರ್ಕೊಂಡು ಹೋಗಲಿ, ಈ ರೀತಿ ಇಂಥದ್ದೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿ ಎಂದರು. ನನ್ನದೇ ಜವಾಬ್ದಾರಿ ಅದರಿಂದ ಆವಾಗ ಮೊದಲಿಗೆ ನಾನು ಇಲ್ಲಿ ಬಂದು ನಮ್ಮ ಕಾಲೇಜು ಪ್ರಿನ್ಸಿಪಾಲ್ ಕರೆದು ಯಾರ್ಯಾರು BA BCom ಪಾಸಾದರು ಆ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಮೀಟಿಂಗ್ ಕರೆದು ಈ ರೀತಿ ಒಂದು ಸೌಲಭ್ಯ ಇದೆ, ಯಾರು ಇಷ್ಟ ಇದೆ ಬನ್ನಿ ಅಂತ. ಆಗ 25 ಹೆಣ್ಮಕ್ಳು ಬಂದರು, ಒಂದು 5 ಜನ ಗಂಡು ಮಕ್ಕಳು ಬಂದರು. ಉಳಿದವರೆಲ್ಲ ಗಂಡು ಮಕ್ಕಳು ನಾನು ನೌಕರಿಗೆ ಹೋಗ್ತೀನಿ, ಇನ್ನೆಲ್ಲ ಹೋಗ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂದರು. ಹೆಣ್ಮಕ್ಳು ಮಾತ್ರ 25 ಜನ ಬಂದರು. ಅವರನ್ನು ನಾನು ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಒಂದು ರೂಮ್ ಕೊಟ್ಟು ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಮೇಲೆ ಭಾಳಷ್ಟು ಜನರು ಭಾಳ ಪ್ರೀತಿಯಿಂದ ಒಳ್ಳೆಯ ಹೆಸರನ್ನು ತಗೊಂಡು ಪೇಷಂಟ್ಗಳು ಭಾಳ ಸಂತೋಷಪಟ್ಟರು, ನಮಗೂ ಭಾಳ ಸಂತೋಷ ಆಯಿತು, ಡಾಕ್ಟ್ರುಗಳು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಒಂದು ಸಲ ಏನಾಯಿತು, ಈ ರೀತಿ ಸೇವೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಡಾಕ್ಟರ್ ಹನುಮಯ್ಯ ಅಂತ ಹೇಳಿ ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಡೈರೆಕ್ಟ್ ಆಗಿ ಸೇವೆ ಮಾಡಿದ್ದರು. ಅವರು ನಮ್ಮ ಭಕ್ತರು, ನಮ್ಮ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ದರು. ಅವರು ಮೂಲ ಸ್ಥಳ ನಮ್ಮ ಮಂಡ್ಯದ ಹತ್ರನೇ ಎಲಿಯೂರು ಅಂತೇಳಿ. ಅವ್ರ ತಂದೆ ಕಾಲದಲ್ಲಿ ಅವರೆಲ್ಲ ಚಾಮರಾಜನಗರಕ್ಕೆ ಹೋಗ್ಬಿಟ್ರಂತೆ. ಅಲ್ಲಿಂದ ಬಂದು ಆಮೇಲೆ ಅವರು ವಿದ್ಯಾವಂತರಾಗಿ ಇದೆಲ್ಲ ಆಗಿತ್ತು. ಅವರು ಹೆಂಡತಿ ಕಾಯಿಲೆ ಬಂತು, ಅವರನ್ನು JSS ಹಾಸ್ಪಿಟಲ್ಗೆ ಸೇರಿಸಿದರು. ತುಂಬ ಹಣ ಖರ್ಚು ಮಾಡಿದ್ರು. JSS ಹಾಸ್ಪಿಟ್ಲ್ ಅವ್ರು ಹೇಳಿದರು, ಇನ್ನು ಈ ತಾಯಿ ಬದುಕಲ್ಲ, ತಗೊಂಡು ಹೋಗ್ಬಿಡಿ ಮನೆಗೆ, ಪ್ರಾಣ ಹೋಗುತ್ತೆ ಅಂತ ಹೇಳಿದರು. ಆಮೇಲೆ ಅವರು ಯೋಚನೆ ಮಾಡಿದರು, ನಮ್ಮ ಸ್ವಾಮೀಜಿಗಳ ಹಾಸ್ಪಿಟ್ಲ್ ಇದೆಯಲ್ಲ, ಇವಳನ್ನು ಮನೆಗೆ ಕರ್ಕೊಂಡೋಗಿ ಯಾಕೆ ನಾನು ಕಷ್ಟಪಡೋದು, ಅದರ ಬದಲು ಹಾಸ್ಪಿಟ್ಲಲ್ಲಿ ಪ್ರಾಣ ಹೋದರೆ ಇವರ ಬಾಡಿಯನ್ನು ಹಾಸ್ಪಿಟ್ಲಿಗೆ ಕೊಟ್ಬಿಡೋಣ. ಅಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೈನಿಂಗ್ ಕೊಡೋದು ಹೇಗೆ ಅಂದರೆ 1.5 ವರ್ಷ ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ಅಂತ 2 ಸಬ್ಜೆಕ್ಟ್ ಇರುತ್ತೆ. ಆನಂತರ ಅವ್ರಿಗೆ 2ನೇ ಸೆಮಿಸ್ಟರ್ನಲ್ಲಿ ನಮ್ಮ ಶರೀರದ ಆಪರೇಷನ್ ಮಾಡೋದು, ಪ್ರತಿಯೊಂದು ನರಗಳು, ಮೂಳೆಗಳು ಎಲ್ಲ ಸತ್ತ ಬಾಡಿಗಳನ್ನು, ಸತ್ತೋಗಿರುವಂಥ ಎಣಗಳನ್ನು ಈ ನಮ್ಮ MBBS ಓದೋರಿಗೆ ಮೊದಲಿಗೆ ಆರಂಭದಲ್ಲಿ 1 ವಾರ ಒಂದು ಟೇಬಲ್ ಮೇಲೆ ಒಂದು ಎಣ ಮಲಗಿಸಿರ್ತಾರೆ. ವಿದ್ಯಾರ್ಥಿಗಳನ್ನು ಸುಮ್ಮನೆ 1 ರೌಂಡ್ ತಿರುಗಿಸ್ತಾರೆ. ಆಮೇಲೆ 1 ವಾರ ಆದಮೇಲೆ ಮುಟ್ಟಿ ಅಂತಾರೆ. ಇನ್ನೊಂದು ವಾರದಲ್ಲಿ ಅವ್ರ ಕೈಗೆ ಆಪರೇಷನ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಹೀಗೆ ಅವ್ರಿಗೆ ಧೈರ್ಯ ಬರಲಿ ಅಂತ. ಈಗ ಹೆಣ ಅಂತ ಕಣನೆ ನಿಮಗೂ ಭಯ, ನನಗೂ ಭಯ, ಎಲ್ಲರಿಗೂ ಭಯ ಅಲ್ವೇ? ಆದರೆ MBBSನವ್ರು ಎಷ್ಟೋ ಜನರು ವಿದ್ಯಾರ್ಥಿಗಳು ಅಡ್ಮಿಷನ್ ಆದ 1 ವಾರದಲ್ಲೇ ಈ ಹೆಣ ನೋಡ್ಬಿಟ್ಟು ಎದುರಿ ಓಡೋಗ್ಬಿಟ್ಟಿದ್ದಾರೆ, ನಾನು MBBS ಓದಲ್ಲ ಅಂತೇಳಿ. ನಾನು ಎಷ್ಟೋ ಸಲ ಆ ಮಕ್ಕಳನ್ನ ಕರ್ಕೊಂಡು ಬಂದು, ನಾನು ಅಲ್ಲೇ ಇದ್ನಲ್ಲ, ನಾನು ರೂಮಿಗೆ ಕರ್ಕೊಂಡು ಬಂದು, ನೋಡಿ ಇವರು ನಮ್ಮ BA BCom ಓದಂಥ ಹೆಣ್ಮಕ್ಳು ಹುಡುಗರು, ಇವರು ಇಷ್ಟು ಸರ್ವಿಸ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆಯಲ್ಲಿ ಹೆಂಗೆ ನಡ್ಕೊಳ್ತಾ ಇದ್ದಾರೆ, ನೀವು ಡಾಕ್ಟ್ರಾಗಿ ಇದನ್ನು ನೋಡಲೇಬೇಕು, ಮಾಡಲೇಬೇಕು. ಈಗ ಒಂದು ಆಕ್ಸಿಡೆಂಟ್ ಆಯಿತು, ಡೆಡ್ ಬಾಡಿ ತಗೊಂಡು ಆಸ್ಪತ್ರೆಗೆ ಕೊಡ್ತಾರೆ, ಅಲ್ಲಿ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತಾರೆ. ಆಗ ಸತ್ತೋಗಿದ್ದ ಬಾಡಿನೇ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೂ ಅದನ್ನು ಆಪರೇಷನ್ ಮಾಡಿ, ಸಿಸರಿ ಮಾಡಿ, ಏನೇನು ಏಟ್ ಬಿದ್ದಿದೆ, ಯಾಕೆ ಬಿದ್ದಿದೆ, ಪ್ರತಿಯೊಂದನ್ನು ದಾಖಲು ಮಾಡಿ ಪೊಲೀಸ್ನವರು ಕೊಡಬೇಕು, ಪೊಲೀಸ್ನವರು ಕೋರ್ಟ್ ಕೊಡಬೇಕು. ಇಂಥದ್ದೆಲ್ಲ ವ್ಯವಸ್ಥೆ ಈಗಲೂ ಇದೆ, ನೀವೆಲ್ಲ ಕೇಳ್ತಾ ಇದ್ದೀರಿ. ಹಾಗೆ ಆ ತಾಯಿಯನ್ನು ಆ ಹನುಮಯ್ಯನವರು ರಾತ್ರೋರಾತ್ರಿ ಆಂಬುಲೆನ್ಸ್ನಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ತಂದರು. ನನಗೂ ಮೆಸೇಜ್ ಪಾಸ್ ಮಾಡಿದ್ರು, ಸ್ವಾಮೀಜಿ ನಮ್ಮ ಮಿಸ್ಸಸ್ಸು ಭಾಳ ಸೀರಿಯಸ್ ಆಗಿದ್ದಾರೆ, ಯಾವಾಗಲಾದರೂ ಪಡ ಹೋಗ್ಬೋದು, ಆದ್ದರಿಂದ ಇವರ ಬಾಡಿಯನ್ನು ನೀವು ಹಾಸ್ಪಿಟ್ಲಿಗೆ ಉಳಿಸ್ಕೊಳ್ಳಿ, ಸಾಧ್ಯವಾದರೆ ನೀವು ಟ್ರೀಟ್ಮೆಂಟ್ ಕೊಡಿಸಿ ಅಂದರು. ಆಮೇಲೆ ನಾನು